ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಮೆಸ್ಸಿಯನ ರಾಜ್ಯವು ಅಗೋಚರವಾಗಲಿರುವುದು. ರೆಫರೆನ್ಸ್ ಪುಟ 5455, ಪುಟದ ಸಂಖ್ಯೆ 77-78. ನಮ್ಮ ಗ್ರಹಿಕೆಗೆ ಬಂದಿರುವ ಸಂಗತಿ ಏನೆಂದರೆ, ಒಡೆಯನ ನುಡಿಗಳು ಬಹುತೇಕ ನಾವು ನೋಡುತ್ತಿರುವ ಆತನಿದ್ದ ಸನ್ನಿವೇಶದ ಮೇಲೆ ಅವಲಂಬಿತವಾಗಿರುತ್ತದೆಂಬುದು. ಸ್ನಾನಿಕನಾದ ಯೋಹಾನನು ಯೇಸುವಿನ ಮುಂದಾಗಿ ಬಂದು ಆಗ ಸಮೀಪವಾಗಿದ್ದ ದೇವರ ರಾಜ್ಯದ ವಿಷಯವಾಗಿ ಉಪದೇಶ ಮಾಡಿದ್ದನು. ಕ್ಲುಪ್ತ ಕಾಲದಲ್ಲಿ ಆತನು ಯೇಸುವನ್ನು ತೋರಿಸಿಕೊಡುವವನಾಗಿ ಬರಬೇಕಾದ ಕ್ರಿಸ್ತನು ದೇವರು ನೇಮಿಸಿದ ಯಜ್ಞದ ಕುರಿಮರಿ ಎಂದು ಹೇಳಿದ್ದನು. ಯೇಸುವು ಭೂಲೋಕದ ರಾಜನಾಗಿ ಸ್ಥಾಪಿತನಾಗುವುದಕ್ಕಾಗಿ ತಿಂಗಳುಗಳ ಮಟ್ಟಿಗೆ ಕಾದುಕೊಂಡಿದ್ದ ನಂತರದಲ್ಲಿ ಇದಕ್ಕೆ ಪ್ರತಿಯಾಗಿ ಹೆರೋದನಿಂದ ಸೆರೆಗೆ ಹಾಕಲ್ಪಟ್ಟು ತನ್ನ ಕೆಲಸವು ಮುಗಿಯುತ್ತಾ ಬರುತ್ತಿರುವುದೆಂಬುದನ್ನು ಕಂಡುಕೊಂಡಿದ್ದನು. ಅನಂತರ ಯೋಹಾನನು ಯೇಸುವಿಗೆ ಬರಬೇಕಾದವನು ನೀನೋ ಅಥವಾ ನಾವು ಬೇರೊಬ್ಬನನ್ನು ನೋಡಬೇಕು ಎಂದು ಹೇಳಿ ಕಳುಹಿಸಿದ್ದನು. ತಾನು ನಿರೀಕ್ಷಿಸಿದಂತೆ ರಾಜ್ಯದ ಸ್ಥಾಪನೆಯ ಸಾಕ್ಷ್ಯಾಧಾರಗಳು ಕಾಣಲಿಲ್ಲವಾದ್ದರಿಂದ ಆತನು ನಿರಾಶನಾಗಿದ್ದನು. ಶಾಸ್ತ್ರಿಗಳು ಮತ್ತು ಫರಿಸಾಯರು ಯೇಸುವು ತಾನು ಬಹುಕಾಲದಿಂದ ವಾಗ್ದಾನನಾಗಿದ್ದ ಅರಸನೆಂದು ಹೇಳಿಕೊಳ್ಳುವುದನ್ನು ಕೇಳಿ ಆತನಿಗೆ ಪರಿಹಾಸ್ಯ ಮಾಡಿದ್ದರು. ಬಗೆ ಬಗೆಯ ಜನರಾದ ಆತನ ಹಿಂಬಾಲಕರ ಗುಂಪನ್ನು, ಅಂದರೆ ಸುಂಕದವರು ಹಾಗೂ ಪಾಪಿಗಳ ಸಹಿತವಾಗಿ ಘನವಂತರಾದ ಜನರನ್ನು ನೋಡಿದ್ದರು. ಆದರೆ ವಿಶೇಷ ಅಧಿಕಾರ ಸ್ಥಾನದಲ್ಲಿರುವವರು, ಪ್ರಭಾವಿತರು ಅಥವಾ ಧನಿಕರು ಯಾರೂ ಇರಲಿಲ್ಲ. ಅವರು ಯೇಸುವನ್ನು ಮೋಸಗಾರನೆಂತಲೂ ಹಾಗೂ ಆತನ ಹಿಂಬಾಲಕರನ್ನು ಮೋಸ ಹೋದವರೆಂತಲೂ ಎಣಿಸಿದ್ದರು. ತಾವು ಎಣಿಸಿಕೊಂಡಿದ್ದ ಯೇಸುವಿನ ವಂಚನೆಯನ್ನು ಹಾಗೂ ಆತನ ಹಿಂಬಾಲಕರ ಭ್ರಾಂತಿಯನ್ನು ಹೊರಗೆಡವಲು ಅವರು ಹೇಗೆ ಪ್ರಯತ್ನಿಸುತ್ತಿದ್ದರೆಂಬುದನ್ನು ನಮ್ಮ ಪಾಠವು ತಿಳಿಸುತ್ತದೆ. ಆದುದರಿಂದ ಅವರು ಆತನನ್ನು ಸಾರ್ವಜನಿಕರ ಎದುರಿನಲ್ಲಿ ದೇವರ ರಾಜ್ಯವು ಯಾವಾಗ ಬರುವುದು, ನೀನು ಅದನ್ನು ಸ್ಥಾಪಿಸುವುದಕ್ಕೆ ಮೊದಲು ಎಷ್ಟು ಸಮಯ ಹಿಡಿಯುವುದು ಎಂದು ಬಹಿರಂಗವಾಗಿ ಪ್ರಶ್ನೆ ಮಾಡಿದ್ದರು. ನಿಸ್ಸಂದೇಹವಾಗಿ ಅವರು ಯೇಸುವನ್ನು ಸಿಕ್ಕಿ ಬೀಳಿಸಲು ಉದ್ದೇಶಿಸಿದ್ದರು. ಹೇಗೆಂದರೆ, ಬಹುಕಾಲ ಹಿಡಿಯುವುದೆಂದು ಆತನು ಹೇಳಿದ್ದೆಯಾದಲ್ಲಿ ಆತನ ಹಿಂಬಾಲಕರು ಹತಾಶರಾಗುತ್ತಿದ್ದರು. ಸ್ವಲ್ಪ ಕಾಲವೆಂದು ಹೇಳಿದ್ದೆಯಾದಲ್ಲಿ ಅವರು, ನಿನ್ನ ಸೈನ್ಯವನ್ನು ಎಲ್ಲಿಂದ ತರುತ್ತಿ, ನಿನ್ನ ಸೈನಿಕರಿಗೆ ಹೇಗೆ ಸಂಬಳ ನೀಡುತ್ತಿ, ಅವರಿಗೆ ಆಹಾರವನ್ನು ಹೇಗೆ ಒದಗಿಸುತ್ತಿ, ಇಡೀ ನಮ್ಮ ದೇಶವು ನಿನ್ನೊಡನೆ ಸಹಕರಿಸಲು ಅಸಮರ್ಥವಾಗಿರುವುದು, ನೀನು ರೋಮ್ ಪಟ್ಟಣಕ್ಕೆ ಹೋಗಿ ಅಲ್ಲಿ ಅಧಿಕಾರಸ್ಥರ ವಿರುದ್ಧವಾಗಿ ಹೋರಾಡುವೆಯಾ, ಮುಂತಾದ ಪ್ರಶ್ನೆಗಳನ್ನು ಹಾಕಲು ಮುಂದಾಗುತ್ತಿದ್ದರು. ಆದರೆ ಫರಿಸಾಯರು ಕೇವಲ ತಮ್ಮ ಮೊದಲನೆಯ ಪ್ರಶ್ನೆಗೆ ಉತ್ತರವನ್ನಷ್ಟೇ ಪಡೆದುಕೊಂಡಿದ್ದರು. ಕಾರಣ ಆ ಉತ್ತರವು ಅವರನ್ನು ತಪ್ಪಿತಸ್ಥರನ್ನಾಗಿ ಮಾಡಿ ಅವರನ್ನು ಕಂಗೆಡಿಸಿದ್ದರಲ್ಲಿ ಸಂದೇಹವಿರಲಿಲ್ಲ. ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲವೆಂದು ಯೇಸುವು ಉತ್ತರಿಸಿದ್ದನು. ಹೇಗೆಂದರೆ, ಆ ರಾಜ್ಯವು ಬಂದಾಗ ಜನರು ಅದನ್ನು ನೋಡುವುದಿಲ್ಲವೆಂಬುದು. ಯೇಸುವು ಮುಂದುವರಿದವನಾಗಿ, ದೇವರ ರಾಜ್ಯವು ಸ್ಥಾಪನೆಗೊಂಡಾಗ ಅದು ಇಲ್ಲಿರುವುದು ಅಥವಾ ಅಲ್ಲಿರುವುದೆಂದು ಜನರು ನೋಡುವುದಕ್ಕಾಗದು. ಯಾಕೆಂದರೆ ದೇವರ ರಾಜ್ಯವೆಂಬುದು ಜನರ ಮಧ್ಯದಲ್ಲಿ ದೇವರ ಶಕ್ತಿಯಾಗಿ ಎಲ್ಲ ಕಡೆಯಲ್ಲಿಯೂ ಪ್ರಯೋಗಿಸಲ್ಪಡುವುದೆಂದು ವಿವರಿಸಿ ಹೇಳಿದ್ದನು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳಿದುಕೊಳ್ಳಿರಿ ಎಂದು ಓದಲ್ಪಡುವ ನಮ್ಮ ಭಾಷಾಂತರವು ದೋಷಪೂರಿತವಾಗಿರುವುದು. ಆದರೂ ಅದು ಉದ್ದೇಶಪೂರಿತವಲ್ಲವೆಂಬುದು ಸ್ಪಷ್ಟವಾಗಿರುವುದು. ಭಾಷಾಂತಕಾರರು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೆಯಾದಲ್ಲಿ ಯೇಸುವು ಕಪಟಿಗಳು, ಸುಣ್ಣ ಹಚ್ಚಿದ ಸಮಾಧಿಗಳು ಮುಂತಾದವರೆಂದು ಹೇಳಿದ್ದ ಫರಿಸಾಯರ ಮಧ್ಯದಲ್ಲಿ ದೇವರ ರಾಜ್ಯವಿರುವುದೆಂದು ಹೇಳದಂತೆ ಜಾಗರೂಕತೆ ವಹಿಸುತ್ತಿದ್ದರು. ಮೂಲ ಭಾಷೆಯನ್ನು ಅವರು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದಲ್ಲಿ ಆ ವಚನ ಭಾಗವು ಅವರಿಗೆ ದೇವರ ರಾಜ್ಯವು ನಿಮ್ಮ ಮಧ್ಯದಲ್ಲಿರುವುದು ಎಂದು ಉತ್ತಮ ರೀತಿಯಲ್ಲಿ ಭಾಷಾಂತರಿಸಲು ಅವರಿಗೆ ತೋರಿಸಿಕೊಡುತ್ತಿತ್ತು.